ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಅಯ್ಯ ಶ್ರೀ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ. ಅಯ್ಯ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ. ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನು ತನು ಗುಣಾದಿಗಳ. ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನು ತನು ಗುಣಾದಿಗಳ. ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದೆನು ಮಹಾಮಾಯೆಯ. ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದೆನು ಮಹಾಮಾಯೆಯ. ಅಯ್ಯ ರುದ್ರಾಕ್ಷಿಯಿಂದ ಕಳೆದನು ಪಂಚಮಹಾಪಾತಕವ. ಅಯ್ಯ ರುದ್ರಾಕ್ಷಿಯಿಂದ ಕಳೆದನು ಪಂಚಮಹಾಪಾತಕವ. ಅಯ್ಯ ಲಿಂಗದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದನೆಯ ಸಕಲ ದುರಿತಗಳನ್ನು. ಅಯ್ಯ ಲಿಂಗದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದನೆಯ ಸಕಲ ದುರಿತಗಳನ್ನು. ಇಲ್ಲಿ ಗುರು ಬಸವಣ್ಣನವರು ರುದ್ರಾಕ್ಷಿಯ ಒಂದು ಮಹತ್ವವನ್ನು ಇಲ್ಲಿ ನಮಗೆ ತಿಳಿಕೊಡಿಸ್ತಾರೆ. ಇಲ್ಲಿ ಲಿಂಗಾಯತ ಧರ್ಮದ ಒಂದು ಆಚರಣೆಯಲ್ಲಿ ಅಷ್ಟಾವರಣಗಳು ಅಂತ ಹೇಳಿ ಬರ್ತದಾವಲ್ಲ, 8 ಆವರಣಗಳು. 8 ಆವರಣ ಅಂದರೆ ಅಷ್ಟಾವರಣಗಳಲ್ಲಿ ಒಂದು ರುದ್ರಾಕ್ಷಿ, ಅದು ಒಂದು ಅಲ್ಲಿ ಬರ್ತಾಯಿದೆ. ಇಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ. ಇಲ್ಲಿ 8 ಆವರಣಗಳು ಒಂದು ಲಿಂಗಾಯತ ಧರ್ಮದ ಒಂದು ಆಚರಣೆಯಲ್ಲಿ ಬರುವಂಥದ್ದು. ಗುರು ಲಿಂಗ ಜಂಗಮ ಇವು ಪೂಜೆಗೊಳ್ಳುವಂಥವು. ಗುರು ಧರ್ಮ ಕೊಟ್ಟಂಥ ಬಸವಣ್ಣನವರು, ಲಿಂಗ ಸೃಷ್ಟಿಕರ್ತ ಪರಮಾತ್ಮನಾದ ಒಂದು ಕುರುಹಾದಂಥ ಇಷ್ಟಲಿಂಗ, ಜಂಗಮ ಅಂದರೆ ಈ ಒಂದು ಸಮಾಜ. ಇವು ಒಂದು ಪೂಜೆಗೊಳ್ಳುವಂಥ ಒಂದು ವಸ್ತು. ಅದೇ ರೀತಿ ಮುಂದೆ ಬರುವ ವಿಭೂತಿ ರುದ್ರಾಕ್ಷಿ ಮಂತ್ರ. ವಿಭೂತಿ ಮತ್ತು ರುದ್ರಾಕ್ಷಿ ಮತ್ತು ಮಂತ್ರ ಇವು ಒಂದು ಪೂಜೆ ಸಾಧನಗಳು. ಅಲ್ಲಿ ಪೂಜೆಗೊಳ್ಳುವವು 3, ಪೂಜೆ ಸಾಧನಗಳು 3, ಗುರುಲಿಂಗ ಜಂಗಮ. ಮುಂದೆ ಬರುವ ಪಾದೋದಕ ಪ್ರಸಾದ ಇವು ಪೂಜಾ ಫಲಗಳು. ಇವು ಲಿಂಗಾಯತ ಧರ್ಮದಲ್ಲಿ ಬರುವಂಥ ಆಚರಣೆಗಳು. ಅವುಗಳಲ್ಲಿ ಮುಖ್ಯವಾದಂಥದ್ದು ಮತ್ತು ಒಂದು ರುದ್ರಾಕ್ಷಿ. ಅದಕ್ಕೋಸ್ಕರ ಇಲ್ಲಿ ರುದ್ರಾಕ್ಷಿಯ ಬಗ್ಗೆ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯ ರುದ್ರಾಕ್ಷಿಯಿಂದ ಹರಿದೆನು ಭವಪಾಶಂಗಳ. ಏನು ಹುಟ್ಟು ಸಾವು ಅನ್ನುವಂಥ ಒಂದು ಭವಪಾಶ ಇದೆಯಲ್ಲ, ಇದನ್ನು ನಾನು ಒಂದು ರುದ್ರಾಕ್ಷಿಯನ್ನು ಧರಿಸಿ ಆ ಭವಪಾಶವನ್ನು ನಾನು ಹರಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅವರು, ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನು ತನು ಗುಣಾದಿಗಳು. ಅಂದರೆ ಆ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಆ ರುದ್ರಾಕ್ಷಿಯ ಒಂದು ರಕ್ಷೆಯಿಂದ ನಮ್ಮಲ್ಲಿರುವಂಥ ತನುವಿನ ಗುಣಗಳೇನಿದಾವಲ್ಲ, ಆ ವಿಷಯಗಳು ದುರಿತ ಗುಣಗಳನ್ನೆಲ್ಲ ಅಲ್ಲಿ ಏನು ಮಾಡಿದ್ರು ಅಂದರೆ ಅವರು ಅಲ್ಲಿ ಕಳೆದೆ ನಾನು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದೆನು ಮಹಾಮಾಯೆಯ. ಏನು ನಮಗೆ ಒಂದು ಮಾಯೆ ಅಂತ ಏನು ಇದೆಯಲ್ಲ, ಮಾಯೆ ಎನ್ನುವಂಥ ಒಂದು ಬಲೆಯಲ್ಲಿ ನಾವೇನು ಸಿಲ್ಕೊಂಡಿದ್ದೇವಲ್ಲ, ಅದು ನಮ್ಮಿಂದ ದೂರ ಆಗಬೇಕಾಗಿತ್ತು, ನಮ್ಮಿಂದ ಅದು ಸರಿಬೇಕಾಗಿತ್ತು ಅಂದಾಗ ನಾವಲ್ಲಿ ರುದ್ರಾಕ್ಷಿಯ ಧಾರಣೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದೆನು ಮಹಾಮಾಯೆ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಅಯ್ಯ ರುದ್ರಾಕ್ಷಿಯಿಂದ ಕಳೆದನು ಪಂಚಮಹಾಪಾತಕವನು. ಅಲ್ಲಿ ಏನಾದರೂ ಒಂದು 5 ಪಾತಕಗಳು ಅಂತ ಏನು ಬರ್ತಾವಲ್ಲ, ಆ ಪಂಚಮಹಾಪಾತಕಗಳು ಆ ರುದ್ರಾಕ್ಷಿಯನ್ನು ಧರಿಸಿದ್ರಿಂದ ಅವು ಕಳಕೊಂಡೆ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಅಯ್ಯ ಲಿಂಗದೇವ
ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದನು ಸಕಲ ದುರಿತಗಳನ್ನು. ಆ ರುದ್ರಾಕ್ಷಿಯನ್ನು ಒಂದು ಧರಿಸೋದ್ರಿಂದ ನಮಗೇನು ಬಂದು ಎಡತಾವಲ್ಲ ದುರಿತಗಳು, ದುರ್ಗುಣಗಳು, ದುರಾಚಾರ, ದುರ್ವಿಚಾರ, ಇವೇನು ಕೆಟ್ಟ ಇವು ಬರ್ತಾವಲ್ಲ ಅವೆಲ್ಲ ಆ ರುದ್ರಾಕ್ಷಿ ಧರಿಸೋದ್ರಿಂದ ಅಲ್ಲಿ ಏನಾದರೂ ಅಂದರೆ ಅವುಗಳೆಲ್ಲ ದೂರ ಮಾಡಿದೆ ನಾನು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಒಂದು ರುದ್ರಾಕ್ಷಿಯ ಒಂದು ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಗುರು ಬಸವಣ್ಣನವರು ಹೇಳಿದ ಹಾಗೆ ಕೊರಳಲ್ಲಿ ಆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಳ್ಬೇಕು. ಮತ್ತು ಆ ರುದ್ರಾಕ್ಷಿ ಮಾಲೆಯಲ್ಲಿ ಒಂದು ಔಷಧೀಯ ಗುಣ ಇದೆ ಅಂತ ಹೇಳಿ ಒಂದು ಇವರು ಹೇಳ್ತಾ ಇದ್ದಾರೆ. ಅಂದರೆ ಆ ರುದ್ರಾಕ್ಷಿ ಧರಿಸಿದ್ರಿಂದ ನಮ್ಮಲ್ಲಿ ದೇಹದಲ್ಲಿ ಆಗುವಂಥ ಕೆಲವು ಬದಲಾವಣೆಗಳನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಗುರು ಬಸವಣ್ಣನವರು ಹೇಳಿದ ಹಾಗೆ ರುದ್ರಾಕ್ಷಿಯನ್ನು ನಾವು ಕಟ್ಕೋಬೇಕು, ಅದನ್ನು ಧರಿಸ್ಕೋಬೇಕು, ಅದರ ಒಂದು ಮಹತ್ವವನ್ನು ನಾವು ತಿಳ್ಕೋಬೇಕು, ಅದರ ಅರಿವು ನಮಗೆ ಗೊತ್ತಾಗಬೇಕು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತೈತಿ. ವಚನಗಳನ್ನು ಓದಿದಾಗ ಆ ರುದ್ರಾಕ್ಷಿಯ ಒಂದು ಮಹತ್ವ ನಮಗೆ ತಿಳಿತಾ ಇದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.